ಕರ್ತನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಬಳಿಗೆ ಬರುವಂತೆ ದೇವರು ಕೃಪೆ ಮಾಡಿದ್ದಾರೆ, ಅದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. 2024ನೇ ಸಾಲಿನ ಡಿಸೆಂಬರ್ ತಿಂಗಳಿನ 31ನೇ ತಾರೀಕಿನಂದು ಇವತ್ತು ನಾವಿದ್ದೇವೆ. ಈ ಒಂದು ಸಮಯದಲ್ಲಿ ಸತ್ಯವೇದದಲ್ಲಿರುವಂತಹ ಒಂದು ವಾಕ್ಯವನ್ನ ನಿಮ್ಮ ಮುಂದೆ ತೋರಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಕೀರ್ತನೆ 103ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನ ಪೂರ್ತಿಗೊಳಿಸುತ್ತಾನೆ, ಹತ್ತಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ ಎಂಬುದಾಗಿ ವಚನ ಹೇಳ್ತದೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನ ಪೂರ್ತಿಗೊಳಿಸುತ್ತಾನೆ ಎಂಬುದಾಗಿ. ಹೊಸ ವರ್ಷದಲ್ಲಿ ನಾನು ಮತ್ತೆ ನೀವು ಕೇಳುವವರಾದಂತ ನಮ್ಮೆಲ್ಲರ ಆಸೆಯನ್ನ ದೇವರು ಪೂರ್ತಿಗೊಳಿಸಲಿ ಎಂಬುದಾಗಿ ನಾನು ಆನಂದಿಸ್ತೇನೆ. ಕಳೆದ 2024ನೇ ಸಾಲಿನಲ್ಲಿ ನಮ್ಮ ಯೋಚನೆ, ನಮ್ಮ ಆಸೆ, ನಮ್ಮ ಆಲೋಚನೆ, ನಮ್ಮ ಗುರಿ, ನಾವು ಯಾವುದನ್ನ ಮುಟ್ಟಿದ್ದೇವೆ, ಯಾವುದನ್ನ ಮುಟ್ಟಿಲ್ಲ. ಕಲಿಯುವುದರಲ್ಲಿ, ಕೆಲಸ ಮಾಡುವುದರಲ್ಲಿ, ಬಿಸ್ನೆಸ್ ನಲ್ಲಿ, ಕುಟುಂಬದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬ ವಹಿವಾಟಿನಲ್ಲಿ ನಾವು ಯಾವುದರಲ್ಲಿ ಬಿದ್ದಿದ್ದೇವೆ ಅಥವಾ ಮುಂದೆ ಯಾವುದರಲ್ಲಿ ಏಳಬೇಕು, ಏನನ್ನ ಗೆಲ್ಲಬೇಕು, ಏನನ್ನ ಸಂಪಾದಿಸಬೇಕು, ಏನನ್ನ ಮಾಡಬೇಕು, ನಮ್ಮ ಗುರಿಗಳು ಏನು ಎಂಬುದಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ನಾಳೆ ಬೆಳಗಾದರೆ 2025ನೇ ಇಸ್ವಿಗೆ ನಾವು ಕಾಲಿಡುವವರಾಗಿದ್ದೇವೆ. 2025ನೇ ಸಾಲಿನ ಮೊದಲನೇ ದಿನದಿಂದ ಕೊನೆಯ ದಿನದವರೆಗೂ, ಅಂದ್ರೆ ನಮ್ಮ ಅಜೆಂಡಾ ಅಥವಾ ನಮ್ಮ ಗುರಿ, ನಾವು ಮಾಡಬೇಕಾದಂತ ಯೋಜನೆಗಳನ್ನ ನಾವು ಇವತ್ತು ಹಾಕಿಕೊಳ್ಳುವುದಾದರೆ ದೇವರ ವಾಕ್ಯ ಹೇಳ್ತದೆ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನ ಪೂರ್ತಿಗೊಳಿಸ್ತಾನೆ. ದೇವರು ನಿನ್ನ ಆಸೆ, ನಿನ್ನ ಆಕಾಂಕ್ಷೆ, ನಿನ್ನ ಉದ್ದೇಶವನ್ನ ದೇವರು ನೆರವೇರಿಸುವವರಾಗಿದ್ದಾರೆ. ದೇವರು ಇರುವುದು ಯಾದಕ್ಕಂದ್ರೆ ನನ್ನ ಯೋಚನೆ ಆಲೋಚನೆಗಳನ್ನು ನೋಡಿ ದೇವರು ನಮಗೆ ಆಶೀರ್ವದಿಸುವವರಾಗಿದ್ದಾರೆ. ದೇವರು ಒಳ್ಳೆಯದಕ್ಕೆ ಕಾರಣನಾಗಿದ್ದಾನೆ. ಒಳ್ಳೆ ಯೋಚನೆ, ಒಳ್ಳೆ ಆಲೋಚನೆಯಿಂದ ನೀನು ನಾನು ನಡೆಯುವುದಾದರೆ ಆ ಒಳ್ಳೆ ಪರವಾಗಿ ದೇವರು ನಿಂತುಕೊಂಡು ನಿನ್ನನ್ನು ಒಳ್ಳೆತನದಲ್ಲಿ ನಡೆಸುವವನಾಗಿದ್ದಾನೆ. ಒಳ್ಳೆ ಆಲೋಚನೆಗಳೊಂದಿಗೆ ನಾವು ಮುನ್ನಡೆಯುವಾಗ ಕರ್ತನ ನಿಮ್ಮನ್ನ ನಡೆಸುವಂತವರಾಗಿದ್ದಾರೆ. ದೇವರ ಚಿತ್ತ, ದೇವರ ಉದ್ದೇಶ ಏನು ಎಂಬುದಾಗಿ ನಾವು ನೋಡುವುದಾದರೆ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕು ಎಂಬುದಾಗಿ ದೇವರ ಉದ್ದೇಶ ಇದೆ. ಈ ಲೋಕದಲ್ಲಿ ಎಷ್ಟೋ ಜನರು ಕೆಟ್ಟ ಹೋಗ್ತಾ ಇದ್ದಾರೆ, ಕೆಟ್ಟ ಚಟಕ್ಕೆ ಬಲಿಯಾಗಿದ್ದಾರೆ, ಕೆಟ್ಟ ಗುಣಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದರಿಂದ ದೇವರು ಬಿಡಿಸಬೇಕು, ಅವರನ್ನ ನೂತನ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ದೇವರ ಯೋಜನೆ ಇದೆ. ಅಬ್ರಹಾಮನಿಗೆ ದೇವರು ಕರೆದು ಹೇಳ್ತಾರೆ, ಅಬ್ರಹಾಮನೇ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾರ್ಪಡಿಸ್ತೇನೆ, ನಿನಗೆ ಉನ್ನತ ಸ್ಥಾನಕ್ಕೆ ತರ್ತೇನೆ, ನಿನ್ನ ಜನರಲ್ಲಿಯೇ ನಿನ್ನನ್ನು ಅತ್ಯುತ್ತಮವಾದಂತ ವ್ಯಕ್ತಿಯನ್ನಾಗಿ ಧನ, ಘನತೆ, ಆಶೀರ್ವಾದ, ಐಶ್ವರ್ಯಗಳನ್ನು ತುಂಬುತ್ತೇನೆ ಎಂಬುದಾಗಿ ಕರೆದು ಆತನ ಉನ್ನತ ಸ್ಥಾನಕ್ಕೆ ನಡೆಸ್ತೇನೆ ಎಂಬುದಾಗಿ ಬೈಬಲ್ ಅಲ್ಲಿ ನಾವು ನೋಡ್ತೇವೆ. ಪ್ರೇರೆ, ಇವತ್ತು ಈ ಮಾತುಗಳನ್ನು ಆಲಿಸುವ ನಿನಗೂ ದೇವರು ತಾನೇ ಆಶೀರ್ವದಿಸುವವನಾಗಿದ್ದಾನೆ. ಅಬ್ರಹಾಮನನ್ನು ಉನ್ನತ ಸ್ಥಾನಕ್ಕೆ ತಂದಂತೆ, ಯೋಬನಿಗೆ ಅಭಿವೃದ್ಧಿ ಪಡಿಸಿದಂತೆ, ಊಚ್ ದೇಶದಲ್ಲಿ ಅತ್ಯುತ್ತಮವಾದಂತ ಶ್ರೀಮಂತನು, ಬಹಳ ಐಶ್ವರ್ಯವಂತನಾಗಿದ್ದನು, ಆತನನ್ನು ಬೆಳೆಸಿದಂತೆ ದೇವರು ನಿನಗೂ ನನಗೂ ಬೆಳೆಸುವವರಾಗಿದ್ದಾರೆ. ಸತ್ಯವೇದದಲ್ಲಿ ವಾಕ್ಯ ಹೇಳ್ತದೆ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ದೇವರು ಪೂರೈಸುವವನಾಗಿದ್ದಾನೆ. ಇವತ್ತು 2025ಕ್ಕೆ ಕಾಲಿಡುವ ನೀನು ನಾನು, ನನ್ನ ನಿನ್ನ ಆಸೆ, ನನ್ನ ನಿನ್ನ ಆಲೋಚನೆ, ನನ್ನ ನಿನ್ನ ಯೋಜನೆ, ನಮ್ಮ ಯೋಚನೆಗಳು, ನಮ್ಮ ಗುರಿಗಳೇನಿದಾವೋ ಅದನ್ನು ಒಂದು ಲಿಸ್ಟ್ ಮಾಡೋಣ. ಅದಕ್ಕೆ ತಕ್ಕಂತೆ ನಾವು ಪ್ರಯಾಸ ಪಡೋಣ, ಆ ಯೋಜನೆಯಂತೆ ನಾವು ಹೋಗೋಣ. ಆ ಯೋಜನೆ ಹಾಕಿಕೊಂಡು ಗುರಿಯನ್ನ ಇಟ್ಟುಕೊಂಡು ನಾವು ಮುಂದೆ ಹೋದರೆ ತುಂಬಾ ಒಳ್ಳೆಯದು. ಒಬ್ಬ ಮನೆ ಕಟ್ಟಬೇಕಾದ್ರೆ ಆ ಮನೆ ಕಟ್ಟುವಾಗ ಕೋಣಿಗಳನ್ನ ಎಲ್ಲೆಲ್ಲಿ ಯಾವ ಕೋಣಿ ಬರಬೇಕು, ಬೆಡ್ರೂಮ್ ಎಲ್ಲಿ ಬರಬೇಕು, ಬಾತ್ರೂಮ್ ಎಲ್ಲಿ ಬರಬೇಕು, ಕಿಚನ್ ರೂಮ್ ಎಲ್ಲಿ ಬರ್ಬೇಕು ಅಂತೇಳಿ ಯೋಜನೆ ಹಾಕೊಳ್ತಾನೆ, ಇದು ಇಲ್ಲಿ ಇರಬೇಕು ಎಂಬುದಾಗಿ. ಅದೇ ತರ ನಿನ್ನ ಜೀವಿತ 2025ರಲ್ಲಿ ಹೇಗಿರಬೇಕು, ಏನೇನ್ ಮಾಡ್ಬೇಕು, ಏನ್ ಮಾಡಬೇಕಾಗಿದೆ ಅದನ್ನ ಯೋಜನೆ ಮಾಡಿ ಅದಕ್ಕೆ ತಕ್ಕಂತೆ ನೀನು ನಾನು ಪ್ರಯಾಸ ಪಡುವುದಾದರೆ ಒಬ್ಬ ಮನೆ ಕಟ್ಟುವನು ಯಶಸ್ವಿ ಆಗುವಂತೆ ನಾನು ನಿನ್ನ ಯಶಸ್ವಿ ಆಗುವಂತೆ ಸಾಧ್ಯತೆ. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಆಸೆಯನ್ನ ಪೂರ್ತಿಗೊಳಿಸುತ್ತೆ. ನಾವು ನೀವು ಕನಸಿಕೊಂಡು ಆಸೆ ಪಡುವುದಾದರೆ ದೇವರನ್ನು ನಡೆಸ್ತಾನೆ. ಕುಷ್ಮರೋಗಿ ಯೇಸುವನ್ನು ನಾನು ಮುಟ್ಟಿದ್ರೆ ಸಾಕು ಎಂಬುದಾಗಿ ಆಸೆ ಪಟ್ಟು ಹೃದಯ ಅಂದುಕೊಂಡು ನಂಬಿಕೊಂಡು ಹೋಗಿ ಯೇಸು ಕ್ರಿಸ್ತರನ್ನು ಮುಟ್ಟಿದ ಮೇಲೆ ಗುಣ ಹೊಂದಿದವರು ಪ್ರಿಯರೇ.
ಇವತ್ತು ನಿನ್ನ ಆಸೆ ಏನು, ನಿನ್ನ ಯೋಚನೆ ಏನು, ಯೇಸು ಕ್ರಿಸ್ತನ ಹತ್ರ ಪ್ರಾರ್ಥನೆ ಮಾಡಿ ಆತನಲ್ಲಿ ಬೇಡಿಕೊಂಡು ಆ ಗುರಿ ಮುಟ್ಟುವುದಕ್ಕೆ ಬಂದು ನೀನು ಪ್ರಾರ್ಥನೆ ಪೂರ್ವಕವಾಗಿ ನಡೆಯುವುದಾದರೆ ಖಂಡಿತವಾಗಿ ದೇವರು ನಿಮ್ಮ ಆಸೆ ಉದ್ದೇಶವನ್ನ ನೆರವೇರಿಸುವವರಾಗಿದ್ದಾರೆ. ನಾನು ಇವತ್ತು ನ್ಯೂಸ್ ನೋಡ್ತಾ ಇದ್ದೆ, ಬೆಂಗಳೂರಲ್ಲಿ ಸಂಭ್ರಮ ನಡೀತಾ ಇದೆ. ಪೊಲೀಸರಿಂದ ರಕ್ಷಣೆ ಕೊಡ್ಬೇಕೆಂಬುದಾಗಿ ಅವರೆಲ್ಲ ಎಷ್ಟೋ ಸಿಬ್ಬಂದಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ರಾತ್ರಿ 12 ಗಂಟೆವರೆಗೆ ಮೋಜು ಮಸ್ತಿ ಪಾರ್ಟಿ ಕೇಕು ಏನೇನೋ ಮಾಡುವುದಕ್ಕಾಗಿ ತಯಾರಾಗಿದ್ದಾರಂತೆ. ಆದರೆ ನನ್ನ ಮಾತನ್ನು ಕೇಳುವಂತ ಸಹೋದರಿ, ಇವತ್ತು ನಿನ್ನ ಯೋಜನೆ ಏನಾಗಿದೆ? ಬರೀ ಕೇಕ್ ಅನ್ನ ಕತ್ತರಿಸಿ ತಿನ್ನುವುದಲ್ಲ. ಹೊಸ ವರ್ಷ ಅಂದರೆ ನಿನ್ನ ಹೊಸ ಯೋಜನೆಗಳನ್ನ ಹಾಕಿಕೊಂಡು ಆ ಗುರಿಯನ್ನ ಮುಟ್ಟುವುದಕ್ಕೆ ಪ್ರಯಾಸ ಪಡುವುದೇ ನಿಜವಾದಂತಹ ಹೊಸ ವರ್ಷವನ್ನ ಆಚರಣೆ ಮಾಡುವಂತದಾಗಿದೆ. ದೇವರು ಕೊಡುವಂತ ದಿನಗಳಲ್ಲಿ ಆನಂದದಿಂದ ಇರಬೇಕು, ಸಂತೋಷದಿಂದ ಇರಬೇಕು, ಉದ್ಯೋಗಸ್ಥನಾಗಬೇಕು, ನೆಮ್ಮದಿಯಿಂದ ಜೀವಿಸಬೇಕು. ಈ ತರವಾಗಿ ನೀನು ಜೀವಿಸುವುದಕ್ಕೆ ಪ್ರಯತ್ನ ಮಾಡಿ ಪ್ರಯಾಸ ಪಡುವುದಾದರೆ ದೇವರು ನಿನಗೂ ಮತ್ತು ನನಗೂ ಪ್ರತಿಫಲವನ್ನು ಕೊಡುವವರಾಗಿದ್ದಾರೆ. ಆದುದರಿಂದ ಪ್ರಿಯರೇ, ಇವತ್ತೊಂದು ನಿರ್ಧಾರ ಮಾಡ್ರಿ. ಬೆಳಗಾದ್ರೆ ಮೊದಲನೇ ದಿನ ಬರ್ತದೆ. ಆ ಮೊದಲನೇ ದಿನದಿಂದ ಈ ವರ್ಷದ ಕೊನೆಯವರೆಗೂ ನಾನು ಏನ್ ಮಾಡ್ಬೇಕು ಎಂಬುದಾಗಿ ನೀವು ತೀರ್ಮಾನ ಮಾಡಿ ಉದ್ದೇಶ ಪೂರ್ವಕವಾಗಿ ನಿಮ್ಮ ಪ್ರಯಾಣವನ್ನ ನಡೆಸುವುದಾದರೆ ದೇವರು ನಿಮ್ಮನ್ನು ನಡೆಸ್ತಾರೆ. ನೋಡಿ, ರಣರಂಗನ ಸ್ಥಾನದಲ್ಲಿ ಅಥವಾ ಓಡುವುದಕ್ಕೆ ನಾವು ನಿಲ್ಲುವುದಾದರೆ ಜಯವನ್ನ ನಾನು ಗಳಿಸಬೇಕು ಅಥವಾ ನಾನು ಪ್ರಥಮ ದರ್ಜೆಯಲ್ಲಿ ಬರ್ಬೇಕೆಂಬುದಾಗಿ ಆತನು ಓಟ ಮಾಡ್ತಾನೆ. ಎಕ್ಸಾಮ್ ಹಾಲಿಗೆ ಹೋಗುವುದಾದ್ರೆ ನನ್ನ ರಿಸಲ್ಟ್ ಅನ್ನು ಅತ್ಯುತ್ತಮವಾಗಿ ಬರಬೇಕು, 100ಕ್ಕೆ 100 ನಾವು ತೆಗಿಬೇಕೆಂಬುದಾಗಿ ಪ್ರಯಾಸ ಪಟ್ಟು ಓದುತ್ತಾರೆ. ಆದರೆ 2025ನೇ ಸಾಲಿನಲ್ಲಿ ನಿನ್ನ ಪ್ರಯಾಣವೇನು, ನಮ್ಮ ಉದ್ದೇಶಗಳೇನು? ಆ ಉದ್ದೇಶ ಪೂರ್ವಕವಾಗಿ ನಾವು ಹೋಗಿ ಯಶಸ್ವಿಯನ್ನು ನಾವು ಪಡೆಯೋಣ. ನಿಮ್ಮ ಮಕ್ಕಳು ಯಾವ ಹಾದಿಯಲ್ಲಿ ಇರಬೇಕು, ನೀವು ಯಾವ ಹಾದಿಯಲ್ಲಿ ನಡೆಯಬೇಕು, ನಿಮ್ಮ ಗುರಿಗಳೇನು ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ನಡೆಯುವುದಾದರೆ ಆ ಗುರಿಯನ್ನ, ನಮ್ಮ ಆಸೆಯನ್ನ ದೇವರು ಪೂರೈಸ್ತಾರೆ ಎಂಬುದಾಗಿ ಹೇಳಿ ಈ 4 ಮಾತನ್ನ ಮುಕ್ತಾಯ ಮಾಡ್ತೇನೆ. ಪ್ರೈಸ್ ದ ಲಾರ್ಡ್. ಮತ್ತೆ ನಾಳೆ ಹೊಸ ವರ್ಷದಲ್ಲಿ ಭೇಟಿಯಾಗುವ. ಧನ್ಯವಾದಗಳು.